press the bell icon on the YouTube app and never miss another update. ಹಲೋ ಚಿಲ್ಡ್ರನ್ಸ್, ಹೌ ಆರ್ ಯು? ಸೊ ನಾವು ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಅಂದರೆ 19/7/2021 ಕರ್ನಾಟಕ ಶಿಕ್ಷಣ ಮಂಡಳಿ ನಡೆಸಿರ್ತಕ್ಕಂಥ ಕೋರ್ ಸಬ್ಜೆಕ್ಟಲ್ಲಿ ಒಂದಾಗಿರ್ತಕ್ಕಂಥದ್ದು ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ ನಂಬರು ಇಲ್ಲಿ 81 ಇಂದ ಹಿಡಿದು 120ವರೆಗೆ ಇಲ್ಲಿ ಸೋಷಿಯಲ್ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ಗಳು ಯಾವುದೇ ಇಲ್ಲ. ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಸಂಖ್ಯೆ ಎಲ್ಲ ಆಲ್ಮೋಸ್ಟ್ ಎಲ್ಲವೂ ಅವೇ ಇದಾವೆ. ಹಾಗಾಗಿ ಒಂದ್ಸತಿ ನಾವು ಆ ಪೇಪರನ್ನ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರು ಇರೋದ್ರಿಂದ ನಾನು ಎರಡೂ ಮೀಡಿಯಂ ಅಲ್ಲಿ ನಾನು ಏನ್ ಮಾಡ್ತೀನಿ, ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಕ್ವಶನ್ ನಂಬರ್ 81 ಇದೆ. Constantinople was considered as the gate of European trade because it was ಅಂತ ಕೊಟ್ಟಿದ್ದಾರೆ. ಸೊ ಇದು ಲೆಸನ್ ನಂಬರ್ ಫಸ್ಟ್, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ಒಂದು ಲೆಸನ್ ಹಿಸ್ಟ್ರಿ ಪಾರ್ಟ್ ಅಲ್ಲಿ ಫಸ್ಟ್ ಲೆಸನ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ. ಈ ಲೆಸನ್ ಸಂಬಂಧಪಟ್ಟಂಗೆ ಫಸ್ಟ್ ಒಂದು ಕ್ವಶನ್ ಇದೆ. ಸೊ ಯಾಕೆ ಇದನ್ನ ಕನ್ಸಿಡರ್ ಮಾಡಿದ್ರು ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ? ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಆಪ್ಷನ್ಸ್ ಎ ದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ trade routes. Second one, the only sea route. The third one, the capital of Roman Empire. And the fourth one is the only source of resource of Europeans. The Constantinople place anta helidre at present known as Istanbul. So it is one of the important city. So it is connect the countries between European countries and the Asian countries. So this place is called the gate of European trade. ಅಂದ್ರೆ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನ ಸಂಪರ್ಕ ಮಾಡತಕ್ಕಂಥ ಒಂದು ಪ್ರದೇಶ ಯಾವುದಾಗಿತ್ತಪ್ಪ ಅಂತಂದ್ರೆ ಈ ಕಾನ್ಸ್ಟಂಟಿನೋಪಲ್ ಅಂತ ಒಂದು ಪ್ರದೇಶ ಆಗಿತ್ತು. ಸೊ ಹಾಗಾಗಿ ಇದನ್ನ ನಾವೆಂತ ಕರಿತೀವಿ, ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಟ್ ಈಸ್ ದ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್ ಬಿಟ್ವೀನ್ ಏಷ್ಯನ್ ಕಂಟ್ರೀಸ್ ಅಂಡ್ ದಿ ಯುರೋಪಿಯನ್ ಕಂಟ್ರೀಸ್. ಸೊ ಹಾಗಾಗಿ ಆಪ್ಷನ್ಸ್ ಎ ದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್. ಕನ್ನಡದಲ್ಲಿ ಇದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಒಂದು ಕೇಂದ್ರವಾಗಿತ್ತು ಕಾನ್ಸ್ಟಂಟಿನೋಪಲ್. ಹಾಗಾಗಿ ದಿಸ್ ಪ್ಲೇಸ್ ನೌನ್ ಆಸ್ ಎ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಆಪ್ಷನ್ಸ್ಗಳು ಯಾವುದೇ ಇಲ್ಲ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ ಸೆಕೆಂಡ್, ಇದು ಹಿಸ್ಟ್ರಿ ಪಾರ್ಟಿಗೆ ಸಂಬಂಧಪಟ್ಟಂಗೆ ಸೆಕೆಂಡ್ ಲೆಸನ್ ಇದೆ, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಇಲ್ಲಿ ಆಂಗ್ಲೋ ಮರಾಠ ವಾರ್ಸ್ ಅಂತ ಹೇಳುತ್ತೆ. ಸೊ ಮೇನ್ಲಿ 3 ಆಂಗ್ಲೋ ಮರಾಠ ವಾರ್ಸ್ ಫಾಟ್ ಬಿಟ್ವೀನ್ ಮರಾಠಾಸ್ ಅಂಡ್ ದಿ ಇಂಗ್ಲಿಷ್. ಸೊ ಇದರಲ್ಲಿ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ವಿತ್ ದ ಟ್ರಿಟಿ ಆಫ್ ಡ್ಯಾಶ್. ಸೊ ಇಲ್ಲಿ ಬೆಸಿನ್ ಟ್ರಿಟಿ, ಸಾಲ್ಬಾಯ್, ಅಲಹಾಬಾದ್ ಅಂಡ್ ಲಾಹೋರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಆಂಗ್ಲೋ ಮರಾಠ ವಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಆಗಿರ್ತಕ್ಕಂಥ. ಸೊ ಇಲ್ಲಿ ಫಸ್ಟ್ ಬೆಸಿನ್ ಸಾಲ್ಬಾಯ್ ನಮಗೆ ಬರುತ್ತೆ, ಬಟ್ ಅಲಹಾಬಾದ್ ಅಂಡ್ ಲಾಹೋರ್ ಇಲ್ಲಿ ಆಪ್ಷನ್ಸ್ ನಮಗೆ ಬರಲ್ಲ. ಸೊ ಇಲ್ಲಿ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ವಿತ್ ದ ಟ್ರಿಟಿ ಆಫ್ ಸಾಲ್ಬಾಯ್ ಅಂತ ಇರುತ್ತೆ. ಇನ್ನು ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಎಂಡ್ ವಿತ್ ದ ಟ್ರಿಟಿ ಆಫ್ ಬೆಸಿನ್ ಅಂತ. ಸೊ ರೈಟ್ ಆನ್ಸರ್ ಯಾವ್ದಪ್ಪ ಅಂತಾನೆ ಸಾಲ್ಬಾಯ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಸಾಲ್ಬಾಯ್. ನೆಕ್ಸ್ಟ್ ಕ್ವಶನ್ ನಂಬರ್ 83, ದ ಸಿವಿಲ್ ಕೋರ್ಟ್ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್ ವರ್ ನೌನ್ ಆಸ್. ಸೊ ದ ಬ್ರಿಟಿಷ್ ಗವರ್ಮೆಂಟ್ ಇಂಪ್ಲಿಮೆಂಟೆಡ್ ದಿ 2 types of government, 2 types of courts. Sorry, they have ದಿವಾನಿ ಅದಾಲತ್ ಅಂಡ್ ದಿ ಫೌಜ್ದಾರಿ ಅದಾಲತ್. ಸೊ ಇಲ್ಲಿ ಸಿವಿಲ್ ಕೋರ್ಟ್ ಅಂತ ಕರೀತಾ ಇದ್ವಿ. ಈ ದಿವಾನಿ ಅದಾಲತ್ನ ಅವರು ಏನಂತ ಕರಿತಿದ್ರು ಅಂತ ಹೇಳಿದ್ರೆ, ಸೊ ದಿವಾನಿ ಅದಾಲತ್ನ ಅಟ್ ಪ್ರೆಸೆಂಟ್ ನೌನ್ ಆಸ್ ದ ಸಿವಿಲ್ ಕೋರ್ಟ್ ಅಂತ ಕರೀತಾ ಇದೀವಿ. ಸೊ ಇನ್ನ ಫೌಜ್ದಾರಿ ಅದಾಲತ್ ಅಂತ ಹೇಳಿದ್ರೆ ಇಲ್ಲಿ ಕ್ರಿಮಿನಲ್ ಕೋರ್ಟ್ ಅಂತ ನಾವು ಅಟ್ ಪ್ರೆಸೆಂಟ್ ಕರೀತಾ ಇದ್ವಿ. ಸೊ ಬಟ್ ದ ಸಿವಿಲ್ ಕೋರ್ಟ್ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ದ
ಬ್ರಿಟಿಷ್ ಪೀರಿಯಡ್ ವರ್ ನೌನ್ ಆಸ್ ಅಂತ ಹೇಳಿದ್ರೆ ಇಲ್ಲಿ ದಿವಾನಿ ಅದಾಲತ್. ದಿವಾನಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸ್ ಈಸ್ ಕಾಲ್ಡ್ ಎ ದಿವಾನಿ. ದಿವಾನಿ ಅದಾಲತ್ ಅಂತಂದ್ರೆ ಇಟ್ ಮೀನ್ಸ್ ದ ಸಿವಿಲ್ ಕೋರ್ಟ್. ಸೊ ಹಾಗಾಗಿ ಆಪ್ಷನ್ ಎ ದಿವಾನಿ ಅದಾಲತ್. ಇನ್ನ ಫೌಜ್ದಾರಿ ಅದಾಲತ್ ಅಂದ್ರೆ ಇಲ್ಲಿ ಕ್ರಿಮಿನಲ್ ಕೋರ್ಟ್ ಅಂತ ಬರುತ್ತೆ. ಇನ್ನ ಲೋಕಲ್ ಅದಾಲತ್ ಮತ್ತು ಶರಿಯತ್ ಅದಾಲತ್ ಅಂತ ಬರುತ್ತೆ. ಅವೆರಡು ಸಹ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯರೆಸ್ಟ್ ಆನ್ಸರ್ಗಳು ಅಲ್ಲ. ಹಾಗಾಗಿ ಅವ ಎರಡನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಅದನ್ನ ರಿಮೂವ್ ಮಾಡಬಹುದು. ಇದು 83 ಕ್ವಶನ್ಸ್. ಅಂಡ್ ನೆಕ್ಸ್ಟ್ ಒನ್ ದ 84th ಕ್ವಶನ್ಸ್. ದ ಬ್ರಿಟಿಷ್ ಗೇನ್ಡ್ ಕಾನ್ಫಿಡೆನ್ಸ್ ಡ್ಯೂರಿಂಗ್ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಡ್ಯೂ ಟು. ಸೊ ಇಲ್ಲಿ ಬ್ರಿಟಿಷಿಗೆ ಏನಾಯ್ತು, ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ಒಂದು ವಿಶ್ವಾಸ ಹೆಚ್ಚಿಸ್ತು. ರೀಸನ್ ಏನಪ್ಪಾ ಅಂತಂದ್ರೆ, ಸೊ ಹೈದರ್ ಅಲಿ ಡಿಫೀಟ್ಸ್ ಅಟ್ ಪೋರ್ಟ್ ನೋವಾ. ಇಲ್ಲಿ ಪೋರ್ಟಿನೋವಾ ಅಂತ ಒಂದು ಪ್ರದೇಶ ಬರುತ್ತೆ, ಅಲ್ಲಿ ಹೈದರ್ ಅಲಿ ಏನಾಗ್ತಾ ಇದ್ದಾನೆ, ಡಿಫೀಟ್ ಆಗ್ತಾ ಇದ್ದಾನೆ. ಹಾಗಾಗಿ ಬ್ರಿಟಿಷ್ ಏನಾಯ್ತು, ಇಲ್ಲಿ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತಾ ಬಂತು. ಸೊ ಹಾಗಾಗಿ ರೈಟ್ ಆನ್ಸರ್ ಹೈದರ್ ಅಲಿಸ್ ಡಿಫೀಟ್ ಅಟ್ ಪೋರ್ಟ್ ನೋವಾ ಅಂತ. ಸೊ ಬಟ್ ಆಪ್ಷನ್ ಬಿ ನೋಡಿದರೆ ಡಿಫೀಟ್ ಆಫ್ ಪೇಶ್ವಾ ಇನ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಇಲ್ಲಿ ಪೇಶ್ವಾ ಅಂತ ಕೊಟ್ಟಿದ್ರೆ, ಸೊ ಅಲ್ಲಿ ಯಾವ ಪೇಶ್ವಾ ಅಂತ ನಿಮಗೆ ಇಲ್ಲಿ ಆಂಗ್ಲೋ ಮೈಸೂರು ವಾರಲ್ಲಿ ಪೇಶುಗಳು ಅಲ್ಲಿ ರಿಲೇಟೆಡ್ ಇಲ್ಲ, ಅದು ಆಂಗ್ಲೋ ಮರಾಠಾ ವಾರಕ್ಕೆ ಸಂಬಂಧಪಟ್ಟಿದ್ದು. ನಮಗೆ ಕೇಳಿದ್ರು ಆಂಗ್ಲೋ ಮೈಸೂರು ವಾರ್. ಇನ್ನು ಮರಾಠ ಸೈನ್ಯದ ಸಬ್ಸಿಡರಿ ಅಲಯನ್ಸ್ ಅಂತ ಅಂದ್ರೆ ಸಹಾಯಕ ಸೈನ್ಯ ಪದಕ್ಕೆ ಮರಾಠರು ಒಪ್ಕೊಂಡಿದ್ದು ಅಂತ. ಸೊ ನಮಗೆ ಅದು ಸಹ ಅಲ್ಲ. ಇನ್ನು ಕಾರ್ನ್ವಾಲಿಸ್ ಕ್ಯಾಪ್ಚರ್ಡ್ ಶ್ರೀರಂಗಪಟ್ಟಣ. ಈ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ, ಇಲ್ಲಿ ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ಈ ಶ್ರೀರಂಗಪಟ್ಟಣ ಸಿಟಿ ಮೇಲೆ ಅವನೇನ್ ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ. ಅದು ಥರ್ಡ್ ಆಂಗ್ಲೋ ಮೈಸೂರಿಗೆ ಸಂಬಂಧಪಟ್ಟಿದ್ದು. ಬಟ್ ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಅಂದ್ರೆ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಬ್ರಿಟಿಷ್ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗೋದಕ್ಕೆ ಒನ್ ಆಫ್ ದಿ ರೀಸನ್ಸ್ ಏನಪ್ಪಾ ಅಂದ್ರೆ ದ ಹೈದರ್ ಅಲಿಸ್ ಡಿಫೀಟ್ ಅಟ್ ಪೋರ್ಟ್ ನೋವಾ ಅಂತ ಒಂದು ಪ್ರದೇಶದಲ್ಲಿ ಏನಾಗ್ತಾರೆ, ಅಲ್ಲಿ ಡಿಫೀಟ್ ಆಗ್ತಾ ಇದ್ದಾನೆ. ಹಾಗಾಗಿ ಬ್ರಿಟಿಷ್ ಏನಾಯ್ತು, ಇಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಆಫ್ಟರ್ ನೆಕ್ಸ್ಟ್ ಕ್ವಶನ್ ನಂಬರ್ 85. ಸೊ ಇದು ಇಲ್ಲಿ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮೇಶನ್ ಮೂವ್ಮೆಂಟ್ ಅಂತ ಒಂದು ಲೆಸನ್. ಆ ಲೆಸನ್ಗೆ ಸಂಬಂಧಪಟ್ಟಂಗೆ ದಯಾನಂದ ಸರಸ್ವತಿ ರಿಯಲೈಸ್ಡ್ ದಟ್ ದ ರೆಮಿಡೀಸ್ ಆಫ್ ದಿ ಮಾಲಡೀಸ್ ಆಫ್ ಇಂಡಿಯಾ ಆರ್ ಪ್ರೆಸೆಂಟ್ ಇನ್ ವೇದಾಸ್ ಸೋಯಿ ಅಂತ ಕರೀತಾರೆ. ಇಲ್ಲಿ ದಯಾನಂದ ಸರಸ್ವತಿ ಅವರು ಏನ್ ಮಾಡ್ತಾರೆ, ಈ ಗೇವ್ ಕಾಲ್ ಫಾರ್ ಬ್ಯಾಕ್ ಟು ವೇದಾಸ್ ಬಿಕಾಸ್ ವೇದಾಸ್ ವರ್ ದಿ ಸೋರ್ಸಸ್ ಆಫ್ ಟ್ರೂತ್ ಅಂಡ್ ದಿ ನಾಲೆಡ್ಜ್. ಸೊ ಈ ಗೇವ್ ಕಾಲ್ ಫಾರ್ ಬ್ಯಾಕ್ ಟು ವೇದಾಸ್ ಅಂದ್ರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಸೊ ವೇದಗಳಲ್ಲಿದೆ. ಹಾಗಾಗಿ ವೇದಗಳನ್ನ ಅಧ್ಯಯನ ಮಾಡಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡಿದ್ರು, ಈ ಗೇವ್ ಕಾಲ್ ಫಾರ್ ಬ್ಯಾಕ್ ಟು ವೇದಾಸ್ ಅಂದ್ರೆ ವೇದಗಳಲ್ಲಿ ಸತ್ಯ ಇದೆ, ಜ್ಞಾನ ಇದೆ. ಹಾಗಾಗಿ ವೇದಗಳ ಬಗ್ಗೆ ಅಧ್ಯಯನ ಮಾಡ್ರಿ ಅಂತ ಅವ್ರು ಏನ್ ಮಾಡಿದ್ರು, ಆ ವೇದಗಳಿಗೆ ಅವರು ಕರೆ ಕೊಟ್ರು. ಹಾಗಾಗಿ ಆಪ್ಷನ್ ಎ ಡಿಕ್ಲೇರ್ಡ್ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಆಪ್ಷನ್ಸ್ ಸೆಕೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ರೋಟ್ ಸತ್ಯಾಗ್ರಹ ಪ್ರಕಾಶ ಅಂಡ್ ಥರ್ಡ್ ಒನ್ ಸ್ಟಾರ್ಟೆಡ್ ಕೌ ಪ್ರೊಟೆಕ್ಷನ್ ಮೂವ್ಮೆಂಟ್ ಅಂಡ್ ಆಪ್ಷನ್ ಡಿ ಸ್ಟಾರ್ಟೆಡ್ ಶುದ್ಧಿ ಮೂವ್ಮೆಂಟ್ ಅಂತ ಹೇಳ್ತೀವಿ. ಇವು ಯಾವುದು ಸಹ ನಮಗೆ ಆನ್ಸರ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 86. One of the causes for the failure of first war of Indian independence among the following is ಅಂದ್ರೆ 1857ರ ದಂಗೆ ವಿಫಲ ಆಗುವುದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ. ಸೊ ಇಟ್ ಈಸ್ ಸ್ಪ್ರೆಡ್ ಆಲ್ ಓವರ್ ದಿ ಕಂಟ್ರಿ ಅಂತ. ಇದು ಇಡೀ ಭಾರತದ ತುಂಬಾ ವ್ಯಾಪಿಸಿರ್ತಕ್ಕಂಥ ಒಂದು ಕದನ ಅಂತ ಕರೀತಾರೆ. ಬಟ್ ಇಟ್ ಈಸ್ ನಾಟ್ ಸ್ಪ್ರೆಡ್ ಓಲ್ ಆಫ್ ದಿ ಕಂಟ್ರಿ ಅಂತ ಹೇಳ್ತಾರೆ. ಇದು ಭಾರತ ತುಂಬಾ ವ್ಯಾಪಿಸಿರ್ಲಿಲ್ಲ. ಬಟ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ಸ್ ಅಲ್ಲ, ಆನ್ಸರ್ ಅಲ್ಲ. ಇಟ್ ವಾಸ್ ಎ ವೆಲ್ ಆರ್ಗನೈಸ್ಡ್ ರಿವೋಲ್ಟ್. ಇದು ವೆಲ್ ಆರ್ಗನೈಸ್ಡ್ ರಿವೋಲ್ಟ್ ಅಲ್ಲ, ಅಂದ್ರೆ ಇದು ಯಾವುದೇ ರೀತಿಯಾಗಿದ್ದ ಪ್ಲಾನೆಡ್ ಮಿಟಿನಿ ಆಗಿರ್ಲಿಲ್ಲ. ಸೊ ಇಟ್ ಈಸ್ ವಾಸ್ ಎ ವೆಲ್ ಆರ್ಗನೈಸ್ಡ್ ರಿವೋಲ್ಟ್ ಬಟ್ ಇಟ್ ಹ್ಯಾಡ್ ನೋ eminent leader. So one of the important causes like first war of failure of the first war of Indian independence like it had a no eminent leader. There was a no good leadership of the mutiny. ಈ ಒಂದು ಕದನಲ್ಲಿ ಯಾವುದೇ ಒಂದು ನಾಯಕತ್ವವನ್ನ ವಹಿಸಿರಲಿಲ್ಲ. ಹಾಗಾಗಿ 1857 ರಿವೋಲ್ಟ್ ಫೇಲ್ಯೂರ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್ ಆಫ್ 1857 ರಿವೋಲ್ಟ್. ಆಪ್ಷನ್ ಸಿ ರೈಟ್ ಆನ್ಸರ್.
ಇನ್ನು ಮಿನಿ ಇಂಡಿಯನ್ ಕಿಂಗ್ಸ್ ವರ ಡಿಸ್ಲಾಯಲ್ ಟು ಬ್ರಿಟಿಷ್ ಅಂತ ಕೊಟ್ಟಿದ್ರೆ ಇವು ಯಾವುದು ನಮಗೆ ಆನ್ಸರ್ ಆಗಲ್ಲ. ಇನ್ನು ಕ್ವಶನ್ ನಂಬರ್ 87, ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್. ಸೊ ಇದು ಫ್ರೀಡಮ್ ಮೂವ್ಮೆಂಟ್ ಅಂತ ಲೆಸನ್ ಬರುತ್ತೆ, ಆ ಲೆಸನ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಇಲ್ಲಿ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೀರಿಯಡ್ ಅನ್ನ ನಾವೇನ್ ಮಾಡ್ತೀವಿ, 3 ಪೀರಿಯಡ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಲೈಕ್ ಮಾಡರೇಟ್ ಪೀರಿಯಡ್, ಎಕ್ಸ್ಟ್ರೀಮಿಸ್ಟ್ಸ್ ಆರ್ ರಾಡಿಕಲ್ಸ್ ಅಂತ ಕರಿತೀವಿ, ಅಂಡ್ ನೆಕ್ಸ್ಟ್ ಇರಾ ಆಫ್ ಗಾಂಧಿ ಅಂಡ್ ನ್ಯಾಷನಲ್ ಮೂವ್ಮೆಂಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಮಾಡರೇಟ್ ಪೀರಿಯಡ್ ಅಂತ ಕರಿತೀವಿ. ಇಲ್ಲಿ ಕ್ವಶನ್ ಕೇಳಿದ್ದು ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಅಂತ ಹೇಳಿದ್ರೆ ಆನ್ಸರ್ WC ಬ್ಯಾನರ್ಜಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್. ಇನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಲಿ, ದಾದಾಬಾಯಿ ನವರೋಜಿ ಆಗ್ಲಿ, ಅಥವಾ ಗೋಪಾಲ ಕೃಷ್ಣ ಗೋಖಲೆ ಆಗ್ಲಿ, ಇವ್ರು ಯಾರು ಅಲ್ಲ. ನೆಕ್ಸ್ಟ್ ಅವರೆಲ್ಲ ಯಾರಪ್ಪ ಅನ್ನೋದಾದ್ರೆ ಅವರು ಮಾಡರೇಟ್ಸ್ ಲೀಡರ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು. ನೆಕ್ಸ್ಟ್ ಒಂದು ಕ್ವಶನ್, ದ ಒನ್ ಹೂ ಬಿಲಾಂಗ್ಸ್ ಟು ಮಾಡರೇಟ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ನಾನು ಆಗ್ಲೇ ಹೇಳಿದಂಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೀರಿಯಡ್ ಅನ್ನ ನಾವೇನ್ ಮಾಡ್ತೀವಿ, 3 ಪೀರಿಯಡ್ಸ್ ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಮಾಡರೇಟ್ ಪೀರಿಯಡ್, ಸೆಕೆಂಡ್ ಒನ್ ಎಕ್ಸ್ಟ್ರೀಮಿಸ್ಟ್ಸ್ ಆರ್ ರಾಡಿಕಲ್ಸ್, ಅಂಡ್ ಥರ್ಡ್ ಒನ್ ಇರಾ ಆಫ್ ಗಾಂಧಿ ಅಂಡ್ ದಿ ನ್ಯಾಷನಲ್ ಮೂವ್ಮೆಂಟ್. ಆ ಪೀರಿಯಡ್ ಅಲ್ಲಿ ನೋಡ್ತಾ ಬಂದಾಗ ಇಲ್ಲಿ ಮಾಡರೇಟ್ಸ್ ಲೀಡರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಅರವಿಂದ ಘೋಷು, ಬಾಲ ಗಂಗಾಧರನಾಥ ತಿಲಕ್ ಅಂಡ್ ಲಾಲಾ ಲಜಪತ್ ರಾಯ್. ಇವ್ರು ಯಾರಪ್ಪ ಅಂತಂದ್ರೆ ಎಕ್ಸ್ಟ್ರೀಮಿಸ್ಟ್ಸ್ ಲೀಡರ್ಸ್ ಅಂತ ಕರಿತೀವಿ. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಅಂಡ್ ಬಾಲ ಗಂಗಾಧರನಾಥ್ ತಿಲಕ್ ಅಂಡ್ ಅರವಿಂದ ಘೋಷ್. ಇವರೆಲ್ಲ ಯಾರಪ್ಪ ಅಂತಂದ್ರೆ ಅವರು ರಾಡಿಕಲ್ಸ್ ಲೀಡರ್ಸ್ ಆಗಿರ್ತಕ್ಕಂಥ. ಇಲ್ಲಿ ಒನ್ ಆಫ್ ದಿ ಬಿಲಾಂಗ್ಸ್ ಟು ಮಾಡರೇಟ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ. ಅಂಡ್ ನೆಕ್ಸ್ಟ್ ಒನ್, ಗಾಂಧೀಜಿ ಲಾಂಚ್ಡ್ ಚಂಪಾರಣ್ಯ ಮೂವ್ಮೆಂಟ್ ಟು ಸಪೋರ್ಟ್. ಈ ಚಂಪಾರಣ್ಯ ಸತ್ಯಾಗ್ರಹವನ್ನ ಪ್ರಾರಂಭಿಸಿದ್ದು ಗಾಂಧೀಜಿ ಅವರು ಯಾವುದಕ್ಕೋಸ್ಕರ ಅಂತ. ಇಲ್ಲಿ ಆಪ್ಷನ್ ಸಿ ಇಂಡಿಗೋ ಗ್ರೋವರ್ಸ್, ಆಪ್ಷನ್ ಬಿ ಕಾಟನ್ ಗ್ರೋವರ್ಸ್, ಅಂಡ್ ಆಪ್ಷನ್ ಸಿ ಸ್ಟಡಿ ಗ್ರೋವರ್ಸ್ ಅಂಡ್ ಟೀ ಎಸ್ಟೇಟ್ ವರ್ಕರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಅಂತ ಕರಿತೀವಿ. ಅಂಡ್ ಇಂಡಿಗೋ ಗ್ರೋವರ್ಸ್ ಅನ್ನೋದು ಆಪ್ಷನ್ ಎ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವರು ನೀಲಿ ಬೆಳೆಗಾರರನ್ನ ಬೆಂಬಲಿಸಕ್ಕೋಸ್ಕರ ಏನ್ ಮಾಡಿದ್ರು, ಅಲ್ಲಿ ಚಂಪಾರಣ್ಯ ಮೂವ್ಮೆಂಟ್ ಅನ್ನು ಅವರು ಸ್ಟಾರ್ಟ್ ಮಾಡ್ತಾ ಬಂದ್ರು. ಹಾಗಾಗಿ ಆಪ್ಷನ್ ಬಿ, ಸಿ, ಡಿ ಇವು ಯಾವುದು ನಮಗೆ ಆನ್ಸರ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 90, ರವೀಂದ್ರನಾಥ ಟ್ಯಾಗೋರ್ ರಿಟರ್ನ್ is a title knighthood back to British government because to. ಈ ಬ್ರಿಟಿಷರು ಭಾರತೀಯರಿಗೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಬಿರುದ್ದನ್ನ ಕೊಡ್ತಾ ಇದ್ರು. ಆ ಬಿರುದು ಯಾವ್ದಪ್ಪ ಅಂದ್ರೆ ನೈಟ್ಹುಡ್ ಅವಾರ್ಡ್ ಅಂತ. ಸೊ ಇದನ್ನ ಯಾರಿಗೆ ಇಶ್ಯೂ ಮಾಡಿರ್ತಕ್ಕಂಥದ್ದು, ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಅದನ್ನ ಇಶ್ಯೂ ಮಾಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಆ ಒಂದು ಅವಾರ್ಡ್ ಅನ್ನ ಏನ್ ಮಾಡಿದ್ರು, ರವೀಂದ್ರನಾಥ ಟ್ಯಾಗೋರ್ ರಿಟರ್ನ್ ಮಾಡಿದ್ರು. ಯಾಕೆ ರಿಟರ್ನ್ ಮಾಡಿದ್ರು ಅಪ್ಪ ಅಂದ್ರೆ ದ ಸಪೋರ್ಟ್ ಆಫ್ ಜಲಿಯನ್ ವಾಲಾಬಾಗ್ ಟ್ರಾಜಿಡಿ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಸಪೋರ್ಟ್ ಮಾಡ್ಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಅದನ್ನ ರಿಟರ್ನ್ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಇದು ಅಲ್ಲ. ಇನ್ನ ಸಪೋರ್ಟ್ ಗಾಂಧೀಜಿ, ಇನ್ನ ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳ್ತೀವಿ. ಅಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನ ಗಾಂಧೀಜಿ ಅವರು ಬೆಂಬಲಿಸಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಅದನ್ನ ಹಿಂದಿರುಗಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಇದು ಸಹ ಅಲ್ಲ. ಸೊ ಇಲ್ಲಿ ಎಕ್ಸ್ಪ್ರೆಸ್ ಈಸ್ ನಾನ್ ಕೋಆಪರೇಷನ್ ಅಗನೆಸ್ಟ್ ಬ್ರಿಟಿಷರಿಗೆ ಅಸಹಕಾರವನ್ನ ತೋರ್ಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಈ ರವೀಂದ್ರನಾಥ ಟ್ಯಾಗೋರ್ ಅವರು ಏನ್ ಮಾಡ್ತಾರೆ, ಆ ನೈಟ್ಹುಡ್ ಅವಾರ್ಡ್ ಅನ್ನು ಏನ್ ಮಾಡ್ತಾರೆ, ಬ್ರಿಟಿಷ್ಗೆ ರಿಟರ್ನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಕೊಟ್ಟಿದ್ದಾರೆ ಬಾಯ್ಕಾಟ್ ಆಫ್ ಫಾರಿನ್ ಗೂಡ್ಸ್. ಹಾಗಾಗಿ ಇದು ಸಹ ನಮಗೆ ಆನ್ಸರ್ ಆಗಲ್ಲ. ನೆಕ್ಸ್ಟ್, ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಒಂದು ಲೆಸನ್ ಇದೆ. ಆ ಲೆಸನ್ಗೆ ಸಂಬಂಧಪಟ್ಟಂಗೆ ಒಂದು ಈಸಿ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್. ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಈಸ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ರೆ ಇಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತ. ಆಪ್ಷನ್ ಎ ರೈಟ್ ಆನ್ಸರ್. ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ ಯಾರಪ್ಪ ಅಂದ್ರೆ ಇ ವಾಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ಬೋದು. ಅಂಡ್ ಬಾಲಗಂಗಾಧರನಾಥ್ ತಿಲಕ್ ಇ ವಾಸ್ ಎ ಎಕ್ಸ್ಟ್ರೀಮಿಸ್ಟ್
leaders, and Baba Saheb Ambedkar, he was the architecture of Indian Constitution. So ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ is right answer. Next, question number 92. The Constitution of India was adopted on. ನಮ್ಮ ಭಾರತದ ಸಂವಿಧಾನವನ್ನ ಯಾವ ವರ್ಷದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ 3 ನಮಗೆ ಆನ್ಸರ್ಗಳು ಏನಾಗಿದೆ, ಅಲ್ಲಿ ನಿಯರೆಸ್ಟ್ಗಳು ಬರ್ತಾ ಇದೆ ನೋಡಿ. ಇಲ್ಲಿ 1950 ಅಂತ ಎಲ್ಲಾ ಇಯರ್ಗಳು ಸೇಮ್ ಇದಾವೆ. ಬಟ್ ಇಲ್ಲಿ ಆಗಸ್ಟ್ 2 ಇದಾವೆ, ಅಕ್ಟೋಬರ್ 1 ಇದೆ. ಸೊ ಹಾಗಾಗಿ ನಮಗೆ 26 ಅಕ್ಟೋಬರ್ 1950 ಅಂತ ಕೊಟ್ಟಿದ್ರೆ, ಸೊ ಆನ್ಸರ್ ನಮಗೆ ಇದು ಅಲ್ಲ. ಆಪ್ಷನ್ ಬಿ 26 ಆಗಸ್ಟ್ 1950, ಇದು ಸಹ ನಮಗೆ ಆನ್ಸರ್ ಅಲ್ಲ. ಆಪ್ಷನ್ ಸಿ ದ 15th ಆಗಸ್ಟ್ 1950, ಸೊ ಇದು ಅಲ್ಲ. ಬಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ adopted on 26 January 1950. So every year the January 26 we have celebrated Republic Day. ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಾಗಾಗಿ ಅದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು January 26, 1950. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 93. The objective of establishing ಲೋಕಾಯುಕ್ತ institution is check 2 ಅಂತ ಕೊಟ್ಟಿದ್ದಾರೆ. ಈ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಅಂಡ್ ದೇರ್ ಸೊಲ್ಯೂಷನ್, ಇಂಡಿಯನ್ ಪ್ರಾಬ್ಲಮ್ಸ್ ಅಂಡ್ ದೇರ್ ಸೊಲ್ಯೂಷನ್ ಅಂತ ಏನ್ ಲೆಸನ್ ಬರ್ತಾ ಇದೆ, ಫಸ್ಟ್ ಲೆಸನ್ ಇದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂಡ್ ದೇರ್ ಸೊಲ್ಯೂಷನ್ ಅಂತ ಒಂದು ಏನು ಲೆಸನ್ ಇದೆ, ಆ ಲೆಸನ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್. ಇಲ್ಲಿ ಈ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ಸ್ ನ ಯಾಕೆ ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ರೆ. ಇಲ್ಲಿ ಕಮ್ಯುನಲಿಸಂ, ಟೆರರಿಸಂ, ರೀಜನಲಿಸಂ ಅಂಡ್ ದಿ ಕರಪ್ಷನ್ ಅಂತ. ಸೊ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಈ ಕರಪ್ಷನ್ ಅಗೇನೆಸ್ಟ್ ಆಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್. ಅದು ಎಸ್ಪೆಷಲಿ ಈ ಸ್ಟೇಟ್ಸ್ ಲೆವೆಲ್ ಅಲ್ಲಿ ಕಂಡು ಬರ್ತಕ್ಕಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್. ಇನ್ನು ಸೆಂಟ್ರಲ್ ಲೆವೆಲ್ ಅಲ್ಲಿ ಹೋದ್ರೆ ಅಲ್ಲಿ ಲೋಕಪಾಲ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಹಾಗಾಗಿ ಈ ಕಮ್ಯುನಲಿಸಂ ಅನ್ನಾಗ್ಲಿ ಅಥವಾ ಟೆರರಿಸಂಗೆ ಸಂಬಂಧಪಟ್ಟಂಗಾಗಿ ರೀಜನಲಿಸಂಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲ. ಸೊ ದ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಟು ಫೈಟ್ ಅಗೇನ್ಸ್ಟ್ ದಿ ಕರಪ್ಷನ್. ಆಪ್ಷನ್ ಡಿ ಕರಪ್ಷನ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 94. ದ ಪಂಚಶೀಲ ಪ್ರಿನ್ಸಿಪಲ್ಸ್ ವರ್ ಸೈನ್ಡ್ ಬಿಟ್ವೀನ್ ಅಂತ. ಇಲ್ಲಿ ಪಂಚಶೀಲ ಅಗ್ರಿಮೆಂಟ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ ಅಂಡರ್ ದಿ ಲೀಡರ್ಶಿಪ್ ಆಫ್ the Zhou Enlai, the president of China, and Jawaharlal Nehru was the president, former president, prime minister of India. They were agreed the treaty of Panchashila. So Panchashila agreement na ಆಗಿರತಕ್ಕಂಥ 2 ರಾಷ್ಟ್ರಗಳ ನಡುವೆ. ಸೊ ಇಂಡಿಯಾ ಅಂಡ್ ಚೀನಾ. ಆಪ್ಷನ್ ಸಿ ಇಂಡಿಯಾ ಅಂಡ್ ಚೀನಾ. ಇನ್ನ ಇಂಡಿಯಾ ನೇಪಾಳ ನಡುವೆ ಇಲ್ಲಿ ಪಂಚಶೀಲ ಅಗ್ರಿಮೆಂಟ್ ಆಗಿಲ್ಲ. ಸೊ ಇದು ಸೆಕೆಂಡ್ ಲೆಸನ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸೆಕೆಂಡ್ ಲೆಸನ್ ಇಂಡಿಯನ್ ಫಾರಿನ್ ಪಾಲಿಸಿ ಅಂತ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್, ದ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಅದರಲ್ಲಿ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಪಂಚಶೀಲ ಪ್ರಿನ್ಸಿಪಲ್ಸ್ ಅಂತ. ಸೊ ಅದು ಇಂಡಿಯಾ ಅಂಡ್ ಚೀನಾ ನಡುವೆ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್. ಸೊ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಇಂಡಿಯಾ ಅಂಡ್ ಚೀನಾ. ನೆಕ್ಸ್ಟ್, ದ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಡ್ ಬೈ ಇಂಡಿಯಾ ವಿತ್ ದ ಹೆಲ್ಪ್ ಆಫ್ ರಷ್ಯಾ ಆರ್. ಇದು ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂತ ಒಂದು ಲೆಸನ್, ಥರ್ಡ್ ಲೆಸನ್. ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ, ಆ ಒಂದು ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಇಲ್ಲಿ ರಷ್ಯಾ ಏನ್ ಮಾಡುತ್ತೆ, ಇಂಡಿಯಾದಲ್ಲಿ 2 ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು. ಸೊ ಯಾವ್ಯಾವ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬೊಕಾರೋ ಅಂಡ್ ಬಿಲಾಯ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ. ಸೊ ಈ ಒಂದು ರಷ್ಯಾದ ಸಹಭಾಗಿತ್ವದಲ್ಲಿ ನೆರವಿನೊಂದಿಗೆ ಭಾರತ ಏನ್ ಮಾಡುತ್ತೆ, ಇಲ್ಲಿ ಬಿಲಾಯ್ ಮತ್ತು ಬುಕಾರೋ ಎಂಬ ಪ್ರದೇಶದಲ್ಲಿ ಏನ್ ಮಾಡ್ತೋ ಈ 2 ಸ್ಟೀಲ್ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತು. ಇಲ್ಲಿ ಆಪ್ಷನ್ ಬಿ ಕೊಟ್ಟಿದ್ದಾರೆ, ಸೇಲಂ ಅಂಡ್ ವಿಜಯನಗರ ಐರನ್ ಸ್ಟೀಲ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಇದು ಆನ್ಸರ್ ನಮಗೆ ಆಗಲ್ಲ. ಇನ್ನು ಭದ್ರಾವತಿ ಅಂಡ್ ಬೊಕಾರೋ ಐರನ್ ಸ್ಟೀಲ್ ಇಂಡಸ್ಟ್ರಿ, ಇಲ್ಲಿ ಭದ್ರಾವತಿಯಲ್ಲಿ ಇರ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಇಂಡಸ್ಟ್ರಿ, ಅದು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು. ಬೊಕಾರೋ ಆಗಿರ್ಬೋದು, ಅದು ಸಹ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ ಒಂದು ಇಂಡಸ್ಟ್ರಿ.
ಆಫ್ಟರ್ ನೆಕ್ಸ್ಟ್ ರೂರ್ಕೆಲಾ ಅಂಡ್ ದುರ್ಗಾಪುರ ಐರನ್ ಸ್ಟೀಲ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ರೆ. ಸೊ ಇದು ಸಹ ನಮಗೆ ಆನ್ಸರ್ ಆಗಲ್ಲ. ಸೊ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ಬೊಕಾರೋ ಅಂಡ್ ಭಿಲಾಯ್ ಐರನ್ ಸ್ಟೀಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಿಯನ್ ಫಾರಿನ್ ಪಾಲಿಸಿ ಲೆಸನ್ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ಸ್ ಇದೆ. ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತ. ಸೊ ಇದು ನಾವು ಫಾರಿನ್ ಪಾಲಿಸಿ ಆಫ್ ಅಂಬೇಡ್ಕರ್, ಫಾರಿನ್ ಪಾಲಿಸಿ ಆಫ್ ಸರ್ದಾರ್ ಪಟೇಲ್, ಫಾರಿನ್ ಪಾಲಿಸಿ ಆಫ್ ನೆಹರು ಅಂಡ್ ಫಾರಿನ್ ಪಾಲಿಸಿ ಆಫ್ ಮಹಾತ್ಮ ಗಾಂಧೀಜಿ. ಸೊ ದ ಇಂಡಿಯನ್ foreign policy mainly prepared by our former Prime Minister Pandit Jawaharlal Nehru. So this policy known as a Indian foreign policy or Nehru foreign policy. So ಹಾಗಾಗಿ ಆಪ್ಷನ್ ಸಿ ಫಾರಿನ್ ಪಾಲಿಸಿ ಆಫ್ ನೆಹರು. ನಮ್ಮ ಭಾರತ ವಿದೇಶಾಂಗ ನೀತಿಯನ್ನ ಯಾರು ಪ್ರಿಪೇರ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನೆಹರು ಅವರು ಪ್ರಿಪೇರ್ ಮಾಡಿದ್ರು. ಹಾಗಾಗಿ ಅದನ್ನ ನೆಹರು ವಿದೇಶಾಂಗ ನೀತಿ ಅಂತಲೂ ಸಹ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಫಾರಿನ್ ಪಾಲಿಸಿ ಆಫ್ ನೆಹರು ಅಥವಾ ನೆಹರು ಅವರ ವಿದೇಶಾಂಗ ನೀತಿ ಅಂತ ಕರೀತಾ ಇದೀವಿ. ನೆಕ್ಸ್ಟ್ ದ ವರ್ಲ್ಡ್ ಪಾರ್ಲಿಮೆಂಟ್ ಈಸ್ ಅಂತ. ಸೊ ವರ್ಲ್ಡ್ಸ್ ಪಾರ್ಲಿಮೆಂಟ್ ಅಂತ ನಾವು ಯಾವ್ದನ್ನ ಕರಿತೀವಿ ಅಂದ್ರೆ ದ UN ಅಂತ ಹೇಳ್ತೀವಿ, ದ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಇದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಲಾಸ್ಟ್ ಲೆಸನ್ ದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಒನ್ ಆಫ್ ದಿ ಸಬ್ institutions like UNO, United Nations Organization. So UNO mainly including of 6 affiliated bodies like General Assembly, Security Council, Economic and Social Council, Trusteeship Council, International Court of Justice and the Secretariat. So but idalli General Assembly and the Security Council are very important. ಇವೆರಡು ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಇದನ್ನ ವರ್ಲ್ಡ್ ಪಾರ್ಲಿಮೆಂಟ್ ಅಂತ ನಾವು ಯಾವ್ದನ್ನ ಕರಿತೀವಪ್ಪ ಅಂತಂದ್ರೆ ಜನರಲ್ ಅಸೆಂಬ್ಲಿಯನ್ನ ಕರಿತೀವಿ. ಬಟ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನ ವರ್ಲ್ಡ್ ಕ್ಯಾಬಿನೆಟ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ವರ್ಲ್ಡ್ ಕ್ಯಾಬಿನೆಟ್ ಅಂತ ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ ಜನರಲ್ ಅಸೆಂಬ್ಲಿಯನ್ನ ಕರಿತೀವಿ. ಹಾಗಾಗಿ ರೈಟ್ ಆನ್ಸರ್ ಎ, ಆಪ್ಷನ್ ಎ ಜನರಲ್ ಅಸೆಂಬ್ಲಿ. ಈಗ ಸೆಕ್ಯೂರಿಟಿ ಕೌನ್ಸಿಲ್ ಆನ್ಸರ್ ಆಗಲ್ಲ, ಸೆಕ್ರೆಟರಿಯೇಟ್ ಆಗಲ್ಲ, ಅಂಡ್ ಸೋಷಿಯಲ್ ಅಂಡ್ ಎಕನಾಮಿಕ್ ಕೌನ್ಸಿಲ್ ನಮಗೆ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 98. ಸೊ ಇದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ ಬಂದಿದೆ ಆ ಲೆಸನ್ ಇದ್ದ. ದ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಪ್ರಪೋಸ್ಡ್ ಬೈ ಅಂತ. ಅಂದ್ರೆ ಈ UN ವರ್ಡ್ ಅನ್ನ ಫಸ್ಟ್ ಯಾರು ಪ್ರಸ್ತಾಪಿಸಿದ್ರು ಅಂತ ಹೇಳಿದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದೆ. FD ರೂಸ್ವೆಲ್ಟ್ ಅಂತ, ಜೋಸೆಫ್ ಸ್ಟಾಲಿನ್, ವಿನ್ಸ್ಟನ್ ಚರ್ಚಿಲ್ ಅಂಡ್ ಜವಾಹರ್ಲಾಲ್ ನೆಹರು ಅಂತ. FD ರೂಸ್ವೆಲ್ಟ್ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಈ ವಾಸ್ ದಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಈ ಕಾಯಿನ್ ದ ಟರ್ಮ್ ಆಫ್ UNO. ಈ ಒಂದು UNO ಒಂದು ಪದ ಏನಿದೆ ಅದನ್ನ ಫಸ್ಟ್ ಪ್ರಸ್ತಾಪಿಸಿರ್ತಕ್ಕಂಥ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಟೆಕ್ಸ್ಟ್ ಬುಕ್ ನಿಮಗೆ ಆನ್ಸರ್ ಅಲ್ಲಿ FD ರೂಸ್ವೆಲ್ಟ್ ಅಂತ ಕೊಟ್ಟಿದೆ. ಆಪ್ಷನ್ ಎ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಬಿ ಜೋಸೆಫ್ ಸ್ಟಾಲಿನ್ ಅಂತ ಹೇಳ್ತೀವಿ, ಈ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ರಷ್ಯಾ ಅಂತ ಹೇಳ್ತೀವಿ. ಅಂಡ್ ವಿನ್ಸ್ಟನ್ ಚರ್ಚಿಲ್, he was the former prime minister of England, and Nehru was the former prime minister of India. So ಹಾಗಾಗಿ ಇಲ್ಲಿ FD ರೂಸ್ವೆಲ್ಟ್ is a right answer. Next question number 99. Untouchability Crime Act was implemented in 1976 with necessary changes as ಅಂತ. ಇಲ್ಲಿ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಇಂಪ್ಲಿಮೆಂಟೆಡ್ ಇನ್ 1955. ಸೊ ಅದನ್ನ 1955 ಅಲ್ಲಿ ಇಂಪ್ಲಿಮೆಂಟೆಡ್ ಮಾಡಿದ್ರು. ಅದನ್ನ ಮತ್ತೆ ಏನ್ ಮಾಡಿದ್ರು ಆಸ್ ಎ ಅಮೆಂಡ್ಮೆಂಟ್ ಮಾಡಿದ್ರು. ಎಸ್ಪೆಷಲಿ 1976 ಆಸ್ ಎ ಸಿವಿಲ್ಸ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 1976 ವಿತ್ ನೆಸೆಸರಿ ಚೇಂಜಸ್ ಆಸ್ ಅಂತ. ಏನಂತ ಚೇಂಜಸ್ ಮಾಡಿದ್ರು ಅದನ್ನ? ಆಪ್ಷನ್ ಡಿ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರೀತೀವಿ. ಇನ್ನು ಉಳಿದಂತೆ ಇಲ್ಲಿ ಕನ್ಸ್ಯೂಮರ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಕೊಟ್ಟಿದ್ದಾರೆ, ಆನ್ಸರ್ ಅದು ಆಗಲ್ಲ. ಅನ್ಟಚಬಿಲಿಟಿ ರೈಟ್ ಪ್ರೊಟೆಕ್ಷನ್ ಆಕ್ಟ್ ಅಂಡ್ ಥರ್ಡ್ ಒನ್ ಕ್ರಿಮಿನಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್. ಇವ್ಯಾವ ಆನ್ಸರ್ ಆಗಲ್ಲ ನಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 100. ಇದು ಸೋಷಿಯಾಲಜಿಗೆ ಸಂಬಂಧಪಟ್ಟಂಗೆ ಆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಸಂಬಂಧಪಟ್ಟಂಗೆ ಒಂದು ಕ್ವಶನ್ಸ್ ನಾವು ನೋಡಿದ್ವಿ. ಸೊ ಇದು ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಸಂಬಂಧಪಟ್ಟಿದ್ದು
ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಂಬ ಲೆಸನ್ ಸಂಬಂಧಪಟ್ಟಿದ್ದು. ಆಫ್ಟರ್ ನೆಕ್ಸ್ಟ್ ಇಲ್ಲಿ ಲೇಬರ್ ಅಂತ ಲೆಸನ್ ಸಂಬಂಧಪಟ್ಟ ಒಂದು ಕ್ವಶನ್ ಇದೆ. ಸೊ ದ ಮೈನ್ ಫೀಚರ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ಸ್ ಈಸ್. ಸೊ ಇಲ್ಲಿ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ಸ್ ಅಂತ. ಸೊ ಅಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಮೈಗ್ರೇಷನ್ ಅಂದ್ರೆ ವಲಸೆ ಹೋಗ್ತಕ್ಕಂಥ. ದ ಪೀಪಲ್ಸ್ ಆರ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇಸ್ ಕಾಲ್ಡ್ ಎ ಮೈಗ್ರೇಷನ್. ಹಾಗಾಗಿ ಅವರು ಉದ್ಯೋಗವನ್ನ ಹುಡುಕೋಕ್ಕೋಸ್ಕರ ಅಥವಾ ಜಾಬ್ ಒಂದು ಸರ್ಚ್ ಮಾಡಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾರೆ, ಅವರು ಮೈಗ್ರೇಷನ್ ಆಗ್ತಾ ಇರ್ತಾರೆ. ಹಾಗಾಗಿ ಇಟ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಅಲ್ಲಿ ಜಾಬ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ರೆ, ಲೀವ್ ಫೆಸಿಲಿಟಿ ಅಂಡ್ ಫಿಕ್ಸ್ಡ್ ವೇಜಸ್ ಅಂತ ಕೊಟ್ಟಿದ್ರೆ. ಸೊ ಅವ್ಯಾವು ಆನ್ಸರ್ ಆಗಲ್ಲ. ರೈಟ್ ಆನ್ಸರ್ ಈಸ್ ಮೈಗ್ರೇಷನ್. ಆಫ್ಟರ್ ನೆಕ್ಸ್ಟ್ ಕ್ವಶನ್ ನಂಬರ್ 101. ನರ್ಮದಾ ಬಚಾವ್ ಆಂದೋಲನ್ ವಾಸ್ ಲೆಡ್ ಬೈ. ನೋಡಿ, ಈ ನರ್ಮದಾ ರಿವರ್ಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ, ನರ್ಮದಾ ಬಚಾವ್ ಆಂದೋಲನ್ ಮೂವ್ಮೆಂಟ್ ಅಂತ. ಸೊ ಇದು ಲೀಡರ್ಶಿಪ್ ಅನ್ನ ಯಾರು ವಹಿಸ್ಕೊಂಡಿದ್ರು? ಇಲ್ಲಿ ಮೇಧಾ ಪಾಟ್ಕರ್ ಅಂತ ಹೇಳ್ತೀವಿ, ಅವರು ಈ ನರ್ಮದಾ ಬಚಾವ್ ಆಂದೋಲನದ ಒಂದು ಲೀಡರ್ಶಿಪ್ ಅನ್ನ ವಹಿಸ್ಕೊಂಡಿದ್ರು. ಆಪ್ಷನ್ ಬಿ ಕೊಟ್ಟಿದ್ದಾರೆ ಸುಂದರ್ ಲಾಲ್ ಬಹುಗುಣ ಅಂತ, ಅವರು ಅಪ್ಪಿಕೋ ಮೂವ್ಮೆಂಟ್, ಆ ಚಿಪ್ಕೋ ಮೂವ್ಮೆಂಟ್ ಒಂದು ಲೀಡರ್ಶಿಪ್ ಅನ್ನ ಅವರು ವಹಿಸ್ಕೊಳ್ರು. ಇನ್ನ ಕೇರಳ ಶಾಸ್ತ್ರೀಯ ಪರಿಷತ್ ಅಂತಂದ್ರೆ ಇಲ್ಲಿ ಕೇರಳ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಇನ್ ಕೇರಳ ಅಂತ ಬರುತ್ತೆ, ಅದ್ರ ಲೀಡರ್ಶಿಪ್ ಅನ್ನ ಅವರು ವಹಿಸ್ಕೊಂಡಿದ್ರು. ಅಂಡ್ ನೆಕ್ಸ್ಟ್ DM ನಂಜುಂಡಸ್ವಾಮಿ. ಸೊ ಈ ವಾಸ್ ದಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ರಾಜ್ಯ ರೈತ ಸಂಘ, ಸ್ಟೇಟ್ ರೈತ ಸಂಘ ಅಂತ ಏನ್ ಕರಿತೀವಿ, ಅದರ ಒಂದು ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಥವಾ ಫೌಂಡರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ರೈಟ್ ಆನ್ಸರ್ ಮೇಧಾ ಪಾಟ್ಕರ್. ಆಫ್ಟರ್ ನೆಕ್ಸ್ಟ್ ಕ್ವಶನ್ ನಂಬರ್ 102. ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು ಡ್ಯಾಶ್ ಅಂತ. ಅಂದ್ರೆ ಅಪೌಷ್ಟಿಕತೆ ಅಂದ್ರೆ ಕಾಣದ ಹಸಿವು ಅಂದ್ರೆ ಏನು ಅಂತ. ಅದಕ್ಕೆ ನಮಗೆ ಹಸಿವು ಏನಾಗುತ್ತೆ, ಕಾಣಲ್ಲ. ಅದೇನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದ್ರೆ ಅದು ಮಾಲ್ ನ್ಯೂಟ್ರಿಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆಪ್ಷನ್ ಎ ಕೊಟ್ಟಿದ್ರೆ ಹಂಗರ್ನೆಸ್ ಅಂತ ಕೊಟ್ಟಿದ್ರೆ, ನೆಕ್ಸ್ಟ್ ಆಪ್ಷನ್ ಬಿ ಪಾವರ್ಟಿ, ಥರ್ಡ್ ಒನ್ ಮಾಲ್ ನ್ಯೂಟ್ರಿಷನ್ ಅಂಡ್ ರಿಚ್ನೆಸ್ ಅಂತ ಕೊಟ್ಟಿದ್ರು. ಸೊ ಬಟ್ ರೈಟ್ ಆನ್ಸರ್ ಮಾಲ್ ನ್ಯೂಟ್ರಿಷನ್. ಸೊ ಅಂದ್ರೆ ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 103. ಇಲ್ಲಿವರೆಗೆ ಅವು ಸೋಷಿಯಾಲಜಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ನಮಗೆ ಕಂಪ್ಲೀಟ್ ಆಯ್ತು. ಆಫ್ಟರ್ ನೆಕ್ಸ್ಟ್ ಜಾಗ್ರಫಿಗೆ ಸಂಬಂಧಪಟ್ಟಂಗೆ ಲೆಸನ್ ನಂಬರ್ 2 ಇಂಡಿಯನ್ ಫಿಸಿಯೋಗ್ರಫಿ ಅಂತ ಲೆಸನ್ ಇದೆ. ಆ ಲೆಸನ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ಸ್, ದ ಗ್ರೇಟರ್ ಹಿಮಾಲಯಸ್ ಆರ್ ಆಲ್ಸೋ ಕಾಲ್ಡ್ ಆಸ್. ಬಹಳ ಈಸಿ ಇರ್ತಕ್ಕಂಥ ಕ್ವಶನ್ಸ್. ದ ಇಂಡಿಯನ್ ಫಿಸಿಯೋಗ್ರಫಿ ಮೇ ಬಿ ಡಿವೈಡ್ ಇಂಟು ದ 4 divisions like northern mountains, northern great plains, peninsula plateau and coastal plains. So really first one northern mountains ಅಂತ ಹೇಳ್ತೀವಿ. ಸೊ northern mountains ಅಲ್ಲಿ ಮತ್ತೆ 3 parallel ranges ಅನ್ನ ನೋಡ್ತಾ ಹೋಗ್ಬೋದು. ಸೊ ಲೈಕ್ ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಅಂಡ್ ಫುಟ್ ಹಿಲ್ಸ್ ಆಫ್ ಹಿಮಾಲಯ. ಇನ್ನು ಫಸ್ಟ್ ಒನ್ ಅಲ್ಲಿ ಗ್ರೇಟರ್ ಹಿಮಾಲಯಸ್ ಆಲ್ಸೋ known as a ಹಿಮಾದ್ರಿ because the Himalayan mountains are covered with the snowfall throughout of the year, so it is called a ಹಿಮಾದ್ರಿ. ಈ ವರ್ಷದ ತುಂಬಾ ಎಲ್ಲ ಏನಾಗುತ್ತೆ ಅಲ್ಲಿ ಸ್ನೋಫಾಲ್ ಬೀಳ್ತಾ ಇರುತ್ತೆ, ಹಾಗಾಗಿ ಅದನ್ನ ಹಿಮಾದ್ರಿ ಅಂತ ನಾವು ಕರೀತಾ ಇದೀವಿ. ಸೊ ರೈಟ್ ಆನ್ಸರ್ ದ ಗ್ರೇಟರ್ ಹಿಮಾಲಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಹಿಮಾದ್ರಿ ಅಂತ ಕರೀತೀವಿ. ನೆಕ್ಸ್ಟ್ ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ ಈಸ್. ಸೊ ದ ಇಂಡಿಯನ್ ಸೌತ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಪೆನಿನ್ಸುಲರ್ ಪ್ಲೇಟ್ಯೂ ಅನ್ನ ನೋಡ್ತಾ ಬರ್ತೀವಿ. ಸೊ ಅಲ್ಲಿ ಅಡ್ಜಾಯ್ನಿಂಗ್ ಏರಿಯಾಸ್ ಅಲ್ಲಿ ನಾವು 2 ಘಾಟ್ಸ್ ಅನ್ನ ನೋಡ್ತೀವಿ. ಸೊ ಇಂಡಿಯನ್ ಘಾಟ್ಸ್ ಲೈಕ್ ವೆಸ್ಟರ್ನ್ ಘಾಟ್ಸ್ ಅಂಡ್ ದಿ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಾವು ನೋಡ್ತಾ ಬಂದಾಗ ಸೊ ಇಂಪಾರ್ಟೆಂಟ್ ಆಗಿ ನಾವು ಏನ್ ಮಾಡ್ತಾ ಇದೀವಿ, ಸೊ ಅಲ್ಲಿ ಅನ್ನೈಮುಡಿ ಅಂತ ಹೇಳ್ತೀವಿ. ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಬಟ್ ಇಲ್ಲಿ ಕೇಳಿರೋದು ಈಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡ್ತಾ ಬಂದಾಗ ಅರ್ಮಕೊಂಡ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ಅಂತ ಕರೀತೀವಿ. ಸೊ ಹಾಗೆ ರೈಟ್ ಆನ್ಸರ್ ಅರ್ಮಕೊಂಡ. ಅಣ್ಣಾಮಲೈ ರೇಂಜ್, ಬಟ್ ಅಲ್ಲಿ ಘಾಟ್ಸ್ ಅಲ್ಲ, ಅದು ಅಮರಪಾಳಿ ಅಂತ ಕೊಟ್ಟಿದ್ರೆ, ಅಮರಕಂಟಕ್ ಅಂತ ಕೊಟ್ಟಿದ್ರೆ. ಸೊ ಇವು ಯಾವುದು ನಮಗೆ ಆನ್ಸರ್ ಅಲ್ಲ. ರೈಟ್ ಆನ್ಸರ್ ಆಪ್ಷನ್ ಸಿ ಅರ್ಮಕೊಂಡ. ನೆಕ್ಸ್ಟ್ ಕ್ವಶನ್ ನಂಬರ್ 105. ದ ಕೋಲ್ಡೆಸ್ಟ್ ಮಂತ್ ಆಫ್ in coldest
ಮಂತ್ ಇನ್ ಇಂಡಿಯಾ ಈಸ್? ಭಾರತದಲ್ಲಿ ಅತ್ಯಂತ ಶೀತವಾಗಿ ಇರ್ತಕ್ಕಂಥ ಒಂದು ತಿಂಗಳು ಯಾವ್ದಪ್ಪ ಅಂದ್ರೆ ನಾವು ಜನವರಿಯನ್ನ ಹೇಳ್ತಾ ಇರ್ತೀವಿ. ಸೊ ಆಪ್ಷನ್ ಸಿ ಜನವರಿ. ನವೆಂಬರ್, ಡಿಸೆಂಬರ್, ಫೆಬ್ರವರಿ ಕೊಟ್ಟಿದ್ದಾರೆ, ಇವು ಯಾವುದು ಆನ್ಸರ್ ಅಲ್ಲ, ಆನ್ಸರ್ ಜನವರಿ. ನೆಕ್ಸ್ಟ್, ಇದು ಇಂಡಿಯನ್ ಸಾಯಿಲ್ಸ್ ಅಂತ ಒಂದು ಲೆಸನ್ಗೆ ಸಂಬಂಧಪಟ್ಟಂತ ಕ್ವಶನ್. ದ ಬ್ಲಾಕ್ ಸಾಯಿಲ್ ಈಸ್ ಹೈಲಿ ರಿಟೆಂಟಿವ್ ಬಿಕಾಸ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ಈ ಕಪ್ಪು ಮಣ್ಣು ಹೆಚ್ಚು ತೇವಾಂಶವನ್ನ ಇಟ್ಕೊಳ್ತಕ್ಕಂಥ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಏಕಪ್ಪ ಅಂತಂದ್ರೆ ಆಪ್ಷನ್ ಎ ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್, ಬ್ಲಾಕ್ ಇನ್ ಕಲರ್. ಸೊ ಬ್ಲಾಕ್ ಇನ್ ಕಲರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲ್ಲ, ಆದ್ರೂ ಸಹ ಬಟ್ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಆನ್ಸರ್ ಅಲ್ಲ. ಫೌಂಡ್ ಇನ್ ಹೆವಿ ರೇನ್ಫಾಲ್ ಏರಿಯಾಸ್, ಇದು ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಆಪ್ಷನ್ ಅಲ್ಲ. ಯಾಕಂದ್ರೆ ಹೆವಿ ರೇನ್ಫಾಲ್ ಎಲ್ಲಿರುತ್ತೆ ಆ ಪ್ಲೇಸ್ ಅಲ್ಲಿ ಆಲ್ಮೋಸ್ಟ್ ಅಲಿವಿಯಲ್ ಸಾಯಿಲ್ಸ್ ಇರುತ್ತೆ. ಅಂಡ್ ಪೆಬ್ಲೆಡ್ ರಾಕ್ ಪರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಪೆಬಲ್ ಬಂಡೆಗಳಿಂದ ಅದೇನಾಗಿರುತ್ತೆ ಒಳಗೊಂಡಿದೆ ಅಂತ ಕೊಟ್ಟಿದೆ. ಇವಕ್ಕೆ ಯಾವಕ್ಕೂ ಆನ್ಸರ್ ಅಲ್ಲ. ಸೊ ರೈಟ್ ಆನ್ಸರ್ ಆಪ್ಷನ್ ಎ ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್. ಅಂದ್ರೆ ಅಲ್ಲಿ ಮಣ್ಣಲ್ಲಿ ಏನಾಗುತ್ತೆ ಒತ್ತೊತ್ತಾಗಿರ್ತಕ್ಕಂಥ ಕಣಗಳಿಂದ ಏನಾಗುತ್ತೆ ಕೂಡ್ಕೊಂಡಿರುತ್ತೆ, ಅದಕ್ಕೆ ತೇವಾಂಶ ಏನ್ ಮಾಡುತ್ತೆ, ಅದು ಬಹಳಷ್ಟು ದಿನಗಳ ಕಾಲ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್. ನೆಕ್ಸ್ಟ್, ಇನ್ನು ಇಂಡಿಯನ್ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಬಂದಿದೆ. ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಈಸ್ ಅಂತ ಹೇಳಿದ್ರೆ ಇಲ್ಲಿ ಕಾವೇರಿ, ಕೃಷ್ಣ, ತುಂಗಭದ್ರಾ, ಗೋದಾವರಿ ಕೊಟ್ಟಿದ್ರೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಗೋದಾವರಿ. ಮತ್ತೆ ಇದನ್ನ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಆಫ್ಟರ್ ನೆಕ್ಸ್ಟ್ ಕ್ವಶನ್ ನಂಬರ್ 108, ದ ಟ್ರೀ ಟ್ರಂಕ್ ಸಪೋರ್ಟೆಡ್ ಬೈ ದಿ ನಂಬರ್ ಆಫ್ ಸ್ಟಿಲ್ಟ್ ಲೈಕ್ ರೂಟ್ಸ್ ಈಸ್ ಫೌಂಡ್ ಇನ್ ಡ್ಯಾಶ್ ಅಂತ. ಸೊ ಅಂದ್ರೆ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್, ಇಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿದ್ರೆ, ಸೊ ಪೆಂಡೆಂಟ್ ರೂಟ್ ಈಸ್ ಎ ಕಾಮನ್ ಇನ್ ದ ಎವರ್ಗ್ರೀನ್ ಮ್ಯಾಂಗ್ರೋವ್ ಫಾರೆಸ್ಟ್. ಈ ಬಿಳಿಲುಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬಾನಿಯನ್ ಟ್ರೀ ಅಂತ ಹೇಳ್ಬೋದು. ಆ ಬಾನಿಯನ್ ಟ್ರೀ ಅಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಪೆಂಡೆಂಟ್ ರೂಟ್ಗಳು ಇರ್ತವೆ, ಅಥವಾ ಸ್ಟಿಲ್ ಲೈಕ್ ರೂಟ್ ಅಂತ ಕರಿತೀವಿ. ಸೊ ಅದು ಏನಾಗಿರುತ್ತೆ ಕಾಮನ್ ಇರುತ್ತೆ. ಅಂತ ಫಾರೆಸ್ಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇಲ್ಲಿ ಮೌಂಟೇನ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತಾ? ಇಲ್ಲ, ಕಂಡು ಬರಲ್ಲ. ಆಪ್ಷನ್ ಬಿ ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ಅ ರೈಟ್ ಆನ್ಸರ್. ಇನ್ನು ಟ್ರೋಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಇದು ನಮಗೆ ಸಮಂಜಸ ಉತ್ತರ ಅಲ್ಲ. ಇನ್ನು ಡೆಸರ್ಟ್ ವೆಜಿಟೇಷನ್ ಅಂತ ಹೇಳ್ತೀವಿ, ಇದು ಸಹ ನಮಗೆ ಆನ್ಸರ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 109, ದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಒಡಿಶಾ ಈಸ್. ಸೊ ನಮ್ಮ ಇಂಡಿಯಾದಲ್ಲಿ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ. ಸೊ ಮೈನ್ ಇಂಟೆನ್ಷನ್ ಏನಾಗಿರುತ್ತೆ, ಟು ಪ್ರಿವೆಂಟ್ ದಿ ಫ್ಲಡ್ ಪರ್ಪಸ್. ಸೊ ಅಲ್ಲಿ ನೆರೆ ಹಾವಳಿಯನ್ನ ತಡೆಗಟ್ಟಬೇಕು. ಸೊ ಈ ಒಡಿಶಾ ಸ್ಟೇಟ್ ಅಲ್ಲಿ ಹೋದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿವರ್ ಯಾವ್ದಪ್ಪ ಅಂದ್ರೆ ಮಹಾನದಿ ರಿವರ್ ಅಂತ ಕರಿತೀವಿ. ಸೊ ಮಹಾನದಿ ರಿವರ್ಸ್ ಇದ್ದ ಏನಾಗುತ್ತೆ ಅಲ್ಲಿ ಫ್ಲಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅಲ್ಲಿ ಒಡಿಶಾದಲ್ಲಿ ಏನ್ ಮಾಡಿ ಹಿರಾಕುಡ್ ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದರೆ. ದ ಹಿರಾಕುಡ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್ ಆಫ್ ಮಹಾನದಿ ಇನ್ ಒಡಿಶಾ. ಸೊ ಹಾಗೆ ಆಪ್ಷನ್ ಎ ಹಿರಾಕುಡ್. ಇಲ್ಲಿ ಬಾಕ್ರಾನಂಗಲ್ ಅಂತ ಕೊಟ್ಟಿದ್ರೆ, ಸೊ ಇದು ಬಾಕ್ರಾನಂಗಲ್ ನಮಗೆ ಸಟ್ಲೇಜ್ ರಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಇಲ್ಲಿ ಪಂಪಾಸಾಗರ ಅಂತ ಹೇಳ್ತೀವಿ. ಸೊ ಅಂದ್ರೆ ತುಂಗಭದ್ರಾ ಪ್ರಾಜೆಕ್ಟ್ ರಿಸೀವರ್ಸ್ ಆಲ್ಸೋ ಕಾಲ್ಡ್ ಆಸ್ ಎ ಪಂಪಾಸಾಗರ್ ಅಂತ ಹೇಳ್ತೀವಿ. ನಾಗಾರ್ಜುನ ಸಾಗರ ಪ್ರಾಜೆಕ್ಟ್ ಇನ್ ತೆಲಂಗಾಣ ಅಂತ ಹೇಳ್ತೀವಿ, ಆ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು. ಬಟ್ 109 ಕ್ವಶನ್ ಆನ್ಸರ್ ಹಿರಾಕುಡ್ ಪ್ರಾಜೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 110, ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಇನ್ ಇಂಡಿಯಾ ಈಸ್ ಡಿಕ್ಲೈನಿಂಗ್ ನೌ ಡೇಸ್ ಬಿಕಾಸ್. ಇತ್ತೀಚಿನ ದಿನಗಳಲ್ಲಿ ಬಂದಾಗ ಇಲ್ಲಿ ಸೆಡೆಂಟರಿ ಫಾರ್ಮಿಂಗ್ ಅಂತ ಕರೀತೀವಿ. ಸೊ ಇಲ್ಲಿ ಫಸ್ಟ್ ಇನ್ಕ್ಲೂಸಿವ್ ಫಾರ್ಮಿಂಗ್ ಅಂತ ಏನ್ ಕರೀತದ್ವಿ. ಸೊ ಅದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಟೂ ಟೈಪ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಸೆಡೆಂಟರಿ ಫಾರ್ಮಿಂಗ್ ಅಂಡ್ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ. ಸೊ ಇದು ಶಿಫ್ಟಿಂಗ್ ಕಲ್ಟಿವೇಶನ್, ಇಟ್ ಈಸ್ ಒನ್ ಆಫ್ ದಿ ಏನ್ಷಿಯಂಟ್ ಟೈಪ್ ಆಫ್ ಕಲ್ಟಿವೇಶನ್ ಇನ್ ಇಂಡಿಯಾ. ನಮ್ಮ ಭಾರತ ಪ್ರಾಚೀನ ಕಾಲದಿಂದ ಇರ್ತಕ್ಕಂಥ ಒಂದು ಪದ್ಧತಿ ಇತ್ತು. ಬಟ್ ಶಿಫ್ಟಿಂಗ್ ಕಲ್ಟಿವೇಶನ್ ಅನ್ನ ಇತ್ತೀಚೆಗೆ ಏನ್ ಮಾಡಿದ್ದಾರೆ, ಕಡಿಮೆ ಮಾಡಿದರೆ. ಯಾಕಪ್ಪ ಅಂದ್ರೆ ಬಿಕಾಸ್ ಗವರ್ನಮೆಂಟ್ ಪಾಲಿಸೀಸ್ ಅಂಡ್ ಟ್ರೈಬಲ್ ಸೆಟ್ಲ್ಮೆಂಟ್ಸ್.
ಸೊ ಗೌರ್ಮೆಂಟ್ ಏನ್ ಮಾಡಿದೆ, ಈ ಅರಣ್ಯಗಳನ್ನ ಕಡಿಬಾರ್ದು ಅಂದ್ರೆ ಇಂಡಿಯನ್ ಫಾರೆಸ್ಟ್ ಪಾಲಿಸಿ ಅಂತ ಕರಿತೀವಿ. ಆ ಪಾಲಿಸಿ ಮುಖಾಂತರವಾಗಿ ಫಾರೆಸ್ಟ್ ಅನ್ನು ನಾವು ಡಿಕ್ಲೈನ್ ಮಾಡಂಗಿಲ್ಲ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಟ್ರೈಬಲ್ ಪೀಪಲ್ಸ್ ಇದ್ದಾರೆ, ಆಲ್ಮೋಸ್ಟ್ ಅವ್ರಿಗೆಲ್ಲ ಏನ್ ಮಾಡಿದೆ ಗೌರ್ಮೆಂಟ್ ಸೆಟ್ಲ್ಮೆಂಟ್ಸ್ ಮಾಡಿದೆ. ಹಾಗಾಗಿ ಈ ಶಿಫ್ಟಿಂಗ್ ಕಲ್ಟಿವೇಶನ್ ಆಗಿದೆ, ಇತ್ತೀಚಿನ ದಿನಗಳಲ್ಲಿ ಡಿಕ್ಲೈನಿಂಗ್ ಆಗ್ತಾ ಇದೆ. ಸೊ ಅದ ಕಾರಣ ಆಫ್ ದಿ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಟ್ರೈಬಲ್ ಸೆಟ್ಲ್ಮೆಂಟ್ಸ್. ಇನ್ನು ಆಪ್ಷನ್ ಬಿ ಕೊಟ್ಟಿದ್ದಾರೆ, ರೈಟ್ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಬಿ ನೋಡೋಣ, ಪೀಪಲ್ ಹ್ಯಾವ್ ನೌ ಸ್ಟಾರ್ಟೆಡ್ ಕಮಿಂಗ್ ಔಟ್ ವಿತ್ ಕಮರ್ಷಿಯಲ್ ಫಾರ್ಮಿಂಗ್. ಅಲ್ಲಿ ಟ್ರೈಬಲ್ ಪೀಪಲ್ಸ್ ಗಳು ಏನ್ ಮಾಡ್ತಾರೆ, ಅಲ್ಲಿ ಬಿಟ್ಟು ಅವ್ರು ಕಮರ್ಷಿಯಲ್ ಫಾರ್ಮಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಪೀಪಲ್ಸ್ ಅಲ್ಲಿ ಟ್ರೈಬಲ್ ಪೀಪಲ್ಸ್ ಮಾಡ್ತಾ ಇಲ್ಲ. ದೇರ್ ಇಸ್ ಎ ನೋ ಡಿಮ್ಯಾಂಡ್ ಫಾರ್ ದಿ ಪ್ರೊಡಕ್ಟ್ಸ್ ಆಫ್ ಶಿಫ್ಟಿಂಗ್ ಕಲ್ಟಿವೇಶನ್. ಈ ಶಿಫ್ಟಿಂಗ್ ಕಲ್ಟಿವೇಶನ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಅಲ್ಲಿ ಯಾವುದೇ ಪ್ರೊಡಕ್ಟ್ಸ್ ಗಳಿಗೆ ಡಿಮ್ಯಾಂಡ್ಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದು ಆನ್ಸರ್ ನಮಗೆ ಆಗಲ್ಲ. ಇನ್ನು ಪೀಪಲ್ ಆರ್ ಅಬಾಂಡನಿಂಗ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ಈ ಕೃಷಿಯನ್ನ ಮಾಡೋದನ್ನ ತ್ಯಜಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಆಪ್ಷನ್ಸ್ ಆಗಲ್ಲ. ಬಟ್ ರೈಟ್ ಆನ್ಸರ್ ಆಪ್ಷನ್ ಎ ಆಫ್ ದಿ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ದಿ ಟ್ರೈಬಲ್ ಸೆಟ್ಲ್ಮೆಂಟ್ಸ್. ಆಫ್ಟರ್ ನೆಕ್ಸ್ಟ್ ಬಹಳ ಈಸಿ ಇರ್ತಕ್ಕಂಥ ಒಂದು ಕ್ವಶನ್ಸ್. ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಈಸ್ ಅಂತ ಹೇಳಿದ್ರೆ ನಾವು ಆರಾಮಾಗಿ ಉತ್ತರ ಬರೀಬಹುದು ಬೆಂಗಳೂರು. ಮತ್ತೇನು ಕನ್ಫ್ಯೂಸ್ ಇಲ್ಲ, ಇದು ಆಪ್ಷನ್ ಡಿ ಬೆಂಗಳೂರು. Question number 112. One of the preventive measures for the earthquakes effects among following is. ಇದರಲ್ಲಿ ಯಾವುದು ನಾವು ಅರ್ಥಕ್ವೇಕ್ ಅಂದ್ರೆ ಭೂಕಂಪನವನ್ನ ತಡೆಯೋದಕ್ಕೆ ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮ ಯಾವುದು ಅಂತ ಕೊಟ್ಟರೆ, ಇಲ್ಲಿ ಫಸ್ಟ್ ಒನ್ ಕೊಟ್ಟಿದ್ರೆ ಕನ್ಸ್ಟ್ರಕ್ಟಿಂಗ್ ರಿಟೆನ್ಷನ್ ವಾಲ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಅಲ್ಲಿ ವಾಲ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಇದು ಇಂಟೆನ್ಷನ್ ಏನು, ಟು ಕಂಟ್ರೋಲ್ ದಿ ಫ್ಲಡ್ಸ್. ಸೊ ಇಲ್ಲಿ ಸಾಯಿಲ್ ಕಂಟ್ರೋಲ್ ಫ್ಲಡ್ಸ್ ಅನ್ನ ಮಾಡ್ಬೇಕಂತ ಇಂಟೆನ್ಷನ್ ಇಟ್ಕೊಂಡು ಏನ್ ಮಾಡ್ಬೋದು, ದ ಕನ್ಸ್ಟ್ರಕ್ಷನ್ ಆಫ್ ವಾಲ್ಸ್ ಅರೌಂಡ್ ದಿ ಸಿ ಏರಿಯಾಸ್. ಸೊ ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಫ್ಲಡ್ಸ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ರಿಸ್ಟ್ರಿಕ್ಟ್ ಸ್ಯಾಂಡ್ ಮೈನಿಂಗ್ಸ್ ಇನ್ ದ ಕೋಸ್ಟಲ್ ಏರಿಯಾಸ್. ಕೋಸ್ಟಲ್ ಏರಿಯಾಗಳಲ್ಲಿ ಸ್ಯಾಂಡ್ ಮೈನಿಂಗ್ ಇಂದ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಕೋಸ್ಟಲ್ ಎರೋಷನ್ ಆಗೋದನ್ನ ಸ್ಟಾಪ್ ಮಾಡೋಕೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಜರ್ಸ್. ಇಲ್ಲಿ ಡೆವಲಪಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಲಾಂಗ್ ದಿ ಕೋಸ್ಟ್, ಇದು ಸಹ ಒನ್ ಆಫ್ ದಿ ಮೆಜರ್ಸ್ ಆಫ್ ಟು ಪ್ರಿವೆಂಟ್ ದಿ ಕೋಸ್ಟಲ್ ಎರೋಷನ್. ಬಟ್ ನಮಗೆ ಕೇಳಿದ್ರು ಅರ್ಥಕ್ವೇಕ್ ಅನ್ನ ಕೇಳೋದ್ರಿಂದ ದ ರಿಸ್ಟ್ರಿಕ್ಷನ್ ಆನ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ ಗ್ರೌಂಡ್ ವಾಟರ್. ಅಂದ್ರೆ ನಾವು ನೀರಿಗೋಸ್ಕರ ನಾವು ಏನ್ ಮಾಡ್ತೀವಿ, ಅಂತರ್ಜಲಕ್ಕಾಗಿ ಬಾವಿಗಳನ್ನ ಆಳವಾಗಿ ತೋಡ್ತಾ ಹೋಗ್ತೀವಿ. ಈ ತೋಡೋದ್ರಿಂದ ಏನಾಗುತ್ತಪ್ಪ ಅನ್ನೋದಾದ್ರೆ ಇಲ್ಲಿ ಅರ್ಥಕ್ವೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕ್ಲಿ ನಾವು ಏನ್ ಮಾಡ್ಬೋದು, ಇಟ್ ಈಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ ಫಾರ್ ದಿ ಅರ್ಥಕ್ವೇಕ್ ಅಂತ ಕರಿತೀವಿ. ಆಪ್ಷನ್ ಡಿ ರೈಟ್ ಆನ್ಸರ್, ರಿಸ್ಟ್ರಿಕ್ಷನ್ ಆನ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ ಗ್ರೌಂಡ್ ವಾಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 113. ಸೊ ಇದು ಎಕನಾಮಿಕ್ಸ್ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್. ಫಸ್ಟ್ ಲೆಸನ್ ಇಲ್ಲಿ ಡೆವಲಪ್ಮೆಂಟ್ ಅಂತ ಇದೆ. ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ 1 year ಈಸ್ ಕಾಲ್ಡ್ ಎ ನ್ಯಾಷನಲ್ ಇನ್ಕಮ್. ಸೊ ಇಲ್ಲಿ ಕೊಟ್ಟಿರೋದು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕೊಟ್ಟಿದೆ. ಸೊ ಆಪ್ಷನ್ ಬಿ ರಿಯಲ್ ನ್ಯಾಷನಲ್ ಇನ್ಕಮ್. ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೊಟ್ಟಿದ್ರೆ ಅದು ಅಲ್ಲ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಮೆಜರ್ಡ್ ಬೈ ದಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೀವಿ. ಇನ್ನ ಪರ್ಚೇಸಿಂಗ್ ಆಫ್ ಪವರ್ ಪಾರ್ಟಿ ಅಂತ ಹೇಳ್ತೀವಿ, ಅದು ಸಹ ಆನ್ಸರ್ ಆಗಲ್ಲ. ಬಟ್ ರೈಟ್ ಆನ್ಸರ್ ರಿಯಲ್ ನ್ಯಾಷನಲ್ ಇನ್ಕಮ್. ಡೆಫಿನೇಷನ್ ಅದನ್ನ ನೆನ್ಪಿಟ್ಕೊಳ್ಳಿ. ಆಫ್ಟರ್ ನೆಕ್ಸ್ಟ್ ಇನ್ನು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ಸ್ ಇದೆ. ಗ್ರಾಮ ಸ್ವರಾಜ್ ವಾಸ್ ದಿ ಕಾನ್ಸೆಪ್ಟ್ ಆಫ್ ಡ್ಯಾಶ್ ಅಂತ. ಇಲ್ಲಿ ಗ್ರಾಮ ಸ್ವರಾಜ್ಯ ಒಂದು ಕಾನ್ಸೆಪ್ಟ್ ಅನ್ನ ನೀಡಿರ್ತಕ್ಕಂಥದ್ದು ಇಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ಏನ್ ಹೇಳ್ತೀವಿ, ವಿಕೇಂದ್ರೀಕರಣದ ಥ್ರೂವಾಗಿ ಮಹಾತ್ಮ ಗಾಂಧೀಜಿಯವರು ಈ ಕಾನ್ಸೆಪ್ಟ್ ಅನ್ನ ನೀಡ್ತಾ ಬಂದ್ರು. ಸೊ ಹಾಗಾಗಿ ದ ಗ್ರಾಮ ಸ್ವರಾಜ್ಯ ವಾಸ್ ದಿ ಕಾನ್ಸೆಪ್ಟ್ ಆಫ್ ಮಹಾತ್ಮ ಗಾಂಧೀಜಿ. ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೇಕಾಗ್ತದೆ. ಆಫ್ಟರ್ ನೆಕ್ಸ್ಟ್, when the national income is divided by the total of population it is called ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡೋಣ. ಒಂದು ನೋಡಿ, ಇಲ್ಲಿ ಟೋಟಲ್ ನ್ಯಾಷನಲ್ ಇನ್ಕಮ್ divided by total population of the country during
1 year. ನೋಡಿ, ಈ ಟೋಟಲ್ ನ್ಯಾಷನಲ್ ಇನ್ಕಮ್ ಅನ್ನ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಡ್ಯೂರಿಂಗ್ 1 year ಅಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ನಾವು ಡಿವೈಡ್ ಮಾಡ್ತಾ ಬಂದಾಗ ಆಟೋಮೆಟಿಕಲಿ ನಮಗೆ ಏನು ಸಿಗುತ್ತೆ, ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್. ಸೊ ರೈಟ್ ಆನ್ಸರ್ ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್. ಸೊ ದ ಇಂಡಿವಿಜುವಲ್ ಇನ್ಕಮ್ ಆಫ್ ದಿ ಪರ್ಸನ್ ಇಸ್ ಕಾಲ್ಡ್ ಎ ಪರ್ ಕ್ಯಾಪಿಟಾ ಇನ್ಕಮ್ ಆರ್ ಇಂಡಿವಿಜುವಲ್ ಇನ್ಕಮ್ ಆಫ್ ದಿ ಪರ್ಸನ್. ಅರ್ಥ ಆಯ್ತಾ? ಸೊ ರೈಟ್ ಆನ್ಸರ್ ಪರ್ ಕ್ಯಾಪಿಟಾ ಇನ್ಕಮ್, ಆಪ್ಷನ್ ಸಿ. ಇದರಿಂದ ಅಂಡರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಡೆವಲಪ್ಮೆಂಟ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇವು ಯಾವುದೂ ಆಗಲ್ಲ. ಸೊ ನಮಗೆ ಆನ್ಸರ್ ಏನು ಸಿಗುತ್ತೆ, ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 116. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಾಸ್ ಅಪೋಸ್ಡ್ ಅಂಡರ್ ದಿ ಲೀಡರ್ಶಿಪ್ ಆಫ್. ಇಲ್ಲಿ ಸೋಷಿಯಲ್ ಮೂವ್ಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಸೋಷಿಯಾಲಜಿಲಿ ಆಲಿಸ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್. ಇಲ್ಲಿ ಕೈಗಾ ಪವರ್ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಂತ ಗೌರ್ಮೆಂಟ್ ಇಂಟೆನ್ಷನ್ ಇರುತ್ತೆ. ಆ ಸಂದರ್ಭದಲ್ಲಿ ಕನ್ನಡದ ಪ್ರಖ್ಯಾತ ಕವಿಯಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಮ್ ಕಾರಂತರವರು ಈ ಒಂದು ಕೈಗಾ ಅಣು ಸ್ಥಾವರ ಕೇಂದ್ರವನ್ನ ಸ್ಥಾಪಿಸಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನ್ ಮಾಡಿದ್ರು, ಅವರು ಹೋರಾಟವನ್ನ ಮಾಡ್ತಾ ಬಂದ್ರು. ಹಾಗಾಗಿ ಈ ಕೈಗಾ ಅಣು ಸ್ಥಾವರದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಪ್ರಮುಖ ನಾಯಕ ಯಾರಪ್ಪ ಅಂದ್ರೆ ಡಾಕ್ಟರ್ ಶಿವರಾಮ್ ಕಾರಂತ್. ಇಲ್ಲಿ ಸುಂದರ್ಲಾಲ್ ಬಹುಗುಣ ಕೊಟ್ಟಿದ್ರೆ ನಾವು ಆಗ್ಲೇ ಹೇಳ್ದಂಗೆ ಇಲ್ಲಿ ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆ ಚಿಪ್ಕೋ ಮೂವ್ಮೆಂಟ್ ಲೀಡರ್ಶಿಪ್ ಸುಂದರ್ಲಾಲ್ ಬಹುಗುಣ ಅಂತ ಹೇಳ್ತೀವಿ. ಆಪ್ಷನ್ ಡಿ. ಸಿ ನೋಡಿದಾಗ ಮೇಧಾ ಪಾಟ್ಕರ್, ಅಲ್ಲಿ ನರ್ಮದಾ ಬಚಾವ್ ಆಂದೋಲನ್ ಮೂವ್ಮೆಂಟ್ ಲೆಡ್ ಬೈ ಅಂತ ಹೇಳಿದ್ರೆ ಮೇಧಾ ಪಾಟ್ಕರ್. ಇನ್ನು ಬಿ ವಿ ಕಾರಂತ್ ನಮಗೆ ಅದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲ, ಬಟ್ ರೈಟ್ ಆನ್ಸರ್ ಡಾಕ್ಟರ್ ಶಿವರಾಮ್ ಕಾರಂತ್. ನೆಕ್ಸ್ಟ್ ಕ್ವಶನ್ ನಂಬರ್ 117. The 15th March is observed every year as World Consumer Day because ಅಂತ ಕೊಟ್ಟಿದೆ. ಸೊ ನಾವು ಎವ್ರಿ ಇಯರ್ ಮಾರ್ಚ್ 15 ಅನ್ನ ನಾವೇನ್ ಮಾಡ್ತೀವಿ, ವರ್ಲ್ಡ್ ಕನ್ಸ್ಯೂಮರ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅವತ್ತು ಯಾಕೆ ಮಾಡ್ತೀವಿ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ರೆ ಜಾನ್ ಆಫ್ ಕೆನಡಿ ಅಕ್ಸೆಪ್ಟೆಡ್ ದಿ ಕನ್ಸ್ಯೂಮರ್ ರೈಟ್ಸ್ ಆನ್ ದಿಸ್ ಡೇ. ಅಲ್ಲಿ ಇರ್ತಕ್ಕಂಥ ಸಿಟಿಜನ್ಸ್ಗೆ ಆ ರೈಟ್ಸ್ ಅನ್ನ ಬಿಟ್ಕೊಟ್ಟ. ಯಾರು? ಜಾನ್ ಆಫ್ ಕೆನಡಿ ವಾಸ್ ದಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಟು ಗಿವ್ ದ ಸಮ್ ರೈಟ್ಸ್ ಟು ಸಿಟಿಜನ್ಸ್. ಸೊ ಆ ಒಂದು ಡೇ ಅನ್ನ ನಾವೇನ್ ಮಾಡ್ತೀವಿ, ಎವ್ರಿ ಇಯರ್ ಮಾರ್ಚ್ 15 ವಿ ಹ್ಯಾವ್ ಸೆಲೆಬ್ರೇಟೆಡ್ ದಿ ವರ್ಲ್ಡ್ ಕನ್ಸ್ಯೂಮರ್ ಡೇ. ಆಫ್ಟರ್ ನೆಕ್ಸ್ಟ್ ಆಪ್ಷನ್ ಬಿ ಕೊಟ್ಟಿದ್ರೆ ಇಂಗ್ಲೆಂಡ್ ಡಿಕ್ಲೇರ್ ದಿ ಕನ್ಸ್ಯೂಮರ್ ರೈಟ್ಸ್ ಆನ್ ದಿಸ್ ಡೇ ಅಂತ ಕೊಟ್ಟಿದ್ರೆ ಅದು ಸಹ ಆನ್ಸರ್ ಆಗಲ್ಲ. ಇನ್ನು UNO ಡಿಕ್ಲೇರ್ ಕನ್ಸ್ಯೂಮರ್ ರೈಟ್ಸ್ ಆನ್ 15th ಮಾರ್ಚ್, ಅದು UNO ಅದನ್ನ ಡಿಕ್ಲರೇಷನ್ ಮಾಡಿಲ್ಲ. ಇನ್ನು ಕನ್ಸ್ಯೂಮರ್ ಎಜುಕೇಶನ್ ಸ್ಟಾರ್ಟೆಡ್ ಆನ್ ದಿಸ್ ಡೇ ಅಂತ ಹೇಳಿದ್ರೆ ಇದು ಸಹ ನಮಗೆ ಆನ್ಸರ್ ಆಗಲ್ಲ. Question number 118. So Consumer Protection Act was passed in the year in India in the year. ನಮ್ಮ ಭಾರತದಲ್ಲಿ ಈ ಗ್ರಾಹಕರ ರಕ್ಷಣಾ ಕಾಯ್ದೆಯನ್ನ ಜಾರಿಗೊಳಿಸಿದ್ದು. ಇದು ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಸಂಬಂಧಪಟ್ಟ 2 ಕ್ವಶನ್ಸ್ ಬಂದಿದೆ. ಸೊ ಅದು ಜಾನ್ ಆಫ್ ಕೆನಡಿ ಬಗ್ಗೆ ಹೇಳಿದ್ವಿ. ಆಫ್ಟರ್ ನೆಕ್ಸ್ಟ್ ಇಂಡಿಯಾದಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಇಯರ್ ಎಷ್ಟು ಅಂದ್ರೆ 1986. ರೈಟ್ ಆನ್ಸರ್ ಆಪ್ಷನ್ ಸಿ 1986. ನೆಕ್ಸ್ಟ್ ಕ್ವಶನ್ ನಂಬರ್ 119. ದ ಬ್ಯಾಂಕರ್ಸ್ ಬ್ಯಾಂಕ್ ಈಸ್ ಅಂತ ಹೇಳಿದ್ರೆ ಇದು ನಮಗೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಫಸ್ಟ್ ಲೆಸನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಂತ ಲೆಸನ್ ಇದೆ. ಅದರಲ್ಲಿ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಆರ್ ಮದರ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಕಾಲ್ಡ್ RBI. RBI ಮೀನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ ಇಲ್ಲಿ ನಬಾರ್ಡ್ ಅಂತ ಕೊಟ್ಟಿದ್ದಾರೆ. ನಬಾರ್ಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ಫಾರ್ ರೂರಲ್ ಅಂಡ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಂತ. ಇಲ್ಲಿ ಅಪೆಕ್ಸ್ ಬ್ಯಾಂಕ್ ಅಂತ ಕೊಟ್ಟಿದ್ರೆ ಅದು ಸಹ ನಮಗೆ ಆನ್ಸರ್ ಆಗಲ್ಲ. ಇಲ್ಲಿ ರಿಸರ್ವ್ ಬ್ಯಾಂಕ್ ಅಂತ ಕೊಟ್ಟಿದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಡಿ IDB ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಅವೆರಡು ಆ 3 ಆನ್ಸರ್ ಆಗಲ್ಲ. ರೈಟ್ ಆನ್ಸರ್ ಆಪ್ಷನ್ ಸಿ ರಿಸರ್ವ್ ಬ್ಯಾಂಕ್ ಅಥವಾ ಮದರ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಮದರ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬ್ಯಾಂಕರ್ಸ್ ಟು ಬ್ಯಾಂಕರ್. ಲಾಸ್ಟ್ ಕ್ವಶನ್ ಬಹಳ ಈಸಿ ಇರ್ತಕ್ಕಂಥ ಕ್ವಶನ್. ಇದು ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಸಂಬಂಧಪಟ್ಟಂಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಮೇಜರ್ ಆಗಿ 3 ಪೋರ್ಟ್ ನೇಮ್ ಅನ್ನ ಕೊಟ್ಟಿದ್ರೆ. ದ ಗೇಟ್ ವೇ ಆಫ್ ಇಂಡಿಯಾ ಈಸ್ ಅಂತ ಹೇಳಿದ್ರೆ ನಮಗೆ ಡೆಲ್ಲಿನ ಸೀ ಪೋರ್ಟ್ ಅನ್ನ ನೋಡಲ್ಲ, ಏನು ಉಳಿದಂತೆ 3 ಸೀ ಪೋರ್ಟ್ ಅನ್ನು ನೋಡ್ಬೋದು. ಚೆನ್ನೈಯಲ್ಲಿದೆ, ಮುಂಬೈ ಅಂಡ್ ಕೋಲ್ಕತ್ತಾ.
ಚೆನ್ನೈ ಇಸ್ ದ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ, ಹಾಗಾಗಿ ಅದಕ್ಕೆ ಆನ್ಸರ್ ನಮಗೆ ಅಲ್ಲ. ಆಪ್ಷನ್ ಬಿ ಮುಂಬೈ, ದ ಮುಂಬೈ ಇಸ್ ಕಾಲ್ಡ್ ದ ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಮುಂಬೈ. ಇನ್ನು ಡಿ ಆಪ್ಷನ್ ಕೋಲ್ಕತ್ತಾ ಕೊಟ್ಟಿದ್ರೆ, ಇಟ್ ಈಸ್ ಒನ್ ಆಫ್ ದಿ ಮೇಜರ್ ಸೀ ಪೋರ್ಟ್ ಆಫ್ ಇಂಡಿಯಾ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಬಟ್ ನಮಗೆ ಇಲ್ಲಿ ಕ್ವಶನ್ ಕೇಳಿದ್ದು ಗೇಟ್ ವೇ ಆಫ್ ಇಂಡಿಯಾ ಈಸ್ ಅಂತಂದ್ರೆ ಮುಂಬೈ. ಸೊ ಇಷ್ಟು ಈ ಒಂದು ಮೊನ್ನೆ ನಡೆದಿರ್ತಕ್ಕಂಥ ಏನು 2021 ಬೋರ್ಡ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಒಟ್ಟು 40 ಕ್ವಶನ್ಗಳಿಗೆ ಸಂಬಂಧಪಟ್ಟಂತ ಉತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬಂದಿನಿ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವಂದ್ವ ಇರ್ತಕ್ಕಂಥ ಪ್ರಶ್ನೆಗಳು ಯಾವುದೂ ಇಲ್ಲ. ಆಮೇಲೆ ಆಪ್ಷನ್ಸ್ ಅಷ್ಟೇ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವಂದ್ವ ಇಲ್ದಾಗೆ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಿದ್ದಾವೆ. ಹಾಗಾಗಿ ಎಲ್ಲ ಮಕ್ಕಳು ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ಗಳಿಸ್ರಿ ಅಂತ ಆಶಿಸ್ತಾ ಈ ಒಂದು ಕ್ಲಾಸನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ.